144 ವರ್ಷದ ನಂತರ ಸಂಭವಿಸ್ತಾ ಇರೋ ಈ ಪ್ರಯಾಗರಾಜ್ನ ಮಹಾಕುಂಭಮೇಳದಲ್ಲಿ ನಾವಿಬ್ಬರು ಗಂಡ ಹೆಂಡತಿ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಕುಂಭದ ಒಂದು ಸ್ನಾನವನ್ನು ಮಾಡಿ ನಿಜವಾಗ್ಲೂ ಪುನೀತರಾದ್ವಿ. ಅಲ್ಲಿ ಎಷ್ಟೊಂದು ಜನ, ಎಷ್ಟೊಂದು ವ್ಯವಸ್ಥೆ, ತಾತ್ಕಾಲಿಕವಾಗಿ ಒಂದು ಸೇತುವೆಗಳನ್ನು ನಿರ್ಮಾಣ ಮಾಡಿದ್ರು. ಆ ದೀಪಾಲಂಕಾರ ನೋಡಿಬಿಟ್ರೆ ಎಷ್ಟೊಂದು ಲೈಟು, ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ, ತುಂಬ ಚೆನ್ನಾಗಿ ಇಷ್ಟೊಂದು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಈ ಒಂದು ಪುಣ್ಯ ಸ್ನಾನವನ್ನು ಮಾಡಿದ್ದು ನಮ್ಮ ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ. ಎಷ್ಟು ವಿಶಾಲವಾಗಿದೆ ಈ ಜಾಗ. ಇಷ್ಟೊಂದು ಕೋಟ್ಯಾನುಕೋಟಿ ಜನ ಬಂದು ಹೋಗಿದ್ದಾರೆ. ಎಲ್ಲರಿಗೂ ಪುಣ್ಯ ಲಭಿಸ್ತಾರೆ.